ಕರ್ನಾಟಕದ ರಾಜಕೀಯದಲ್ಲಿ ಒಂದು ಯುಗದ ಅಂತ್ಯ ಮತ್ತು ಮತ್ತೊಂದು ಹೊಸ ಯುಗದ ಆರಂಭಕ್ಕೆ ಕಾರಣವಾದ ಮಹತ್ವದ ಬೆಳವಣಿಗೆ ಇದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ. ಈ ಮೈತ್ರಿ ಕೇವಲ ರಾಜಕೀಯ ಸಮೀಕರಣಗಳನ್ನು ಬದಲಾಯಿಸಿಲ್ಲ, ಬದಲಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರ ರಾಜಕೀಯ ಇಮೇಜ್ ಅನ್ನು ಸಂಪೂರ್ಣವಾಗಿ ಬದಲಿಸಿದೆ. ಒಂದು ಕಾಲದಲ್ಲಿ ಕಣ್ಣೀರಿನ ರಾಜಕಾರಣಿ, ರೈತರ ಬಂಧು, ಪ್ರಾದೇಶಿಕ ಪಕ್ಷದ ದಿಟ್ಟ ನಾಯಕ ಎಂದು ಗುರುತಿಸಿಕೊಂಡಿದ್ದ ಕುಮಾರಸ್ವಾಮಿಯವರು ಈಗ ಕೇಂದ್ರ ಮಂತ್ರಿಮಂಡಲದ ಸದಸ್ಯರು. ಕೈಯಲ್ಲಿ ಕೇಂದ್ರದ ಅಧಿಕಾರ, ಜೊತೆಗೆ ಬಲಿಷ್ಠ ಬಿಜೆಪಿಯ ಜೊತೆಗಿನ ಮೈತ್ರಿಕೂಟದ ಬೆಂಬಲ. ಹಾಗಾದ್ರೆ ಈ ಹೊಸ ಪಾತ್ರದಲ್ಲಿ ಕುಮಾರಸ್ವಾಮಿಯವರ ವರ್ಚಸ್ಸು ನಿಜಕ್ಕೂ ಬದಲಾಗಿದ್ಯಾ? ಮೈತ್ರಿ ಮಾಡಿಕೊಂಡ ನಂತರ ಇವರ ರಾಜಕೀಯ ಶಕ್ತಿ ಹೆಚ್ಚಾಗಿದ್ಯಾ? ಕೇಂದ್ರದ ಮಂತ್ರಿಯಾದ ಬಳಿಕ ರಾಜ್ಯದ ಜನ ಇವರನ್ನ ಹೇಗೆ ನೋಡ್ತಾ ಇದ್ದಾರೆ? ಇವರು ತಮ್ಮ ಪ್ರಾದೇಶಿಕ ನಾಯಕ ಎಂಬ ಗುರುತನ್ನ ಕಳೆದುಕೊಳ್ತಾ ಇದ್ದಾರಾ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೊಸ ಇಮೇಜ್ ಅನ್ನ ಗಳಿಸ್ತಾ ಇದ್ದಾರಾ? ಬಿಜೆಪಿ ಜೊತೆಗಿನ ಮೈತ್ರಿಯ ಬಳಿಕ ಎಚ್.ಡಿ. ಕುಮಾರಸ್ವಾಮಿಯವರ ಹೊಸ ರಾಜಕೀಯ ಪಯಣದ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮಾಜಿ ಮುಖ್ಯಮಂತ್ರಿ ಹಾಗೂ ಜನತಾದಳ ಅಂದ್ರೆ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿಯವರ ರಾಜಕೀಯ ವರ್ಚಸ್ಸು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ನಂತರ ಮತ್ತು 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಸೇರಿದ ನಂತರ ಮೂಲಭೂತ ರೂಪಾಂತರಕ್ಕೆ ಒಳಗಾಗಿದೆ. ಕುಮಾರಸ್ವಾಮಿಯವರ ರಾಜಕೀಯ ಜೀವನದಲ್ಲಿ ಈ ಬದಲಾವಣೆಯು 3 ಪ್ರಮುಖ ಮಜಲುಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವು ಅಂದ್ರೆ ಜೆಡಿಎಸ್ ಪಕ್ಷವು ಕೇವಲ 19 ಸ್ಥಾನಗಳಿಗೆ ಕುಸಿತ ಕಂಡ ನಂತರ ಉಂಟಾದಂತಹ ತೀವ್ರ ದುರ್ಬಲತೆಯ ಅವಧಿ. ಎರಡನೆಯದಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಪ್ರಜಾಪ್ರಭುತ್ವ ಒಕ್ಕೂಟದ ಅಂದ್ರೆ ಎನ್ಡಿಎ ಜೊತೆಗಿನ ಯಶಸ್ವಿ ಜಾತಿ ಮತ್ತು ರಾಜಕೀಯ ಸೂತ್ರವನ್ನು ರೂಪಿಸಿದ್ದು. ಮೂರನೆಯದಾಗಿ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯಗಳಂತಹ ಪ್ರಮುಖ ಕೇಂದ್ರ ಸಚಿವಾಲಯಗಳನ್ನು ನಿರ್ವಹಿಸುವ ಮೂಲಕ ರಾಷ್ಟ್ರೀಯ ಆಡಳಿತಾತ್ಮಕ ಶಕ್ತಿಯನ್ನು ಮರಳಿ ಪಡೆದಿರುವುದು. ಹಿಂದೆಲ್ಲ ಕುಮಾರಸ್ವಾಮಿಯವರ ವರ್ಚಸ್ಸು ಹೆಚ್ಚಾಗಿ ಹಳೆ ಮೈಸೂರು ಭಾಗದ ಭಾವನಾತ್ಮಕ ರಾಜಕಾರಣ ಮತ್ತು ಅಸ್ಥಿರ ಸಮ್ಮಿಶ್ರ ಸರ್ಕಾರಗಳ ಮಿತಿಯೊಳಗೆ ಕೇಂದ್ರೀಕೃತವಾಗಿತ್ತು. ಆದರೆ ಈಗ ಇವರ ಸ್ಥಾನಮಾನವು ರಾಷ್ಟ್ರೀಯ ಆಯಾಮವನ್ನ ಪಡೆದುಕೊಂಡಿದೆ. ಕುಮಾರಸ್ವಾಮಿಯವರ ವರ್ಚಸ್ಸು ಈಗ ಕೇಂದ್ರದ ನೀತಿಗಳು ಮತ್ತು ಆರ್ಥಿಕ ನಿರ್ಧಾರಗಳ ಮೇಲೆ ಗಮನ ಹರಿಸುವ ರಾಷ್ಟ್ರೀಯ ಆಡಳಿತಾತ್ಮಕ ಶಕ್ತಿಯಾಗಿ ಮರು ವ್ಯಾಖ್ಯಾನಗೊಂಡಿದೆ. ಈ ಪರಿವರ್ತನೆಯು ಪ್ರಾದೇಶಿಕ ನಿರ್ಬಂಧಗಳನ್ನು ಮೀರಿ ಇವರಿಗೆ ಒಂದು ಹೊಸ ಸ್ಥಿರತೆ ಮತ್ತು ಗಾಂಭೀರ್ಯತೆಯನ್ನ ತಂದಿದೆ. ಹಿಂದೆಲ್ಲ ಇವರು ಸಾಲ ಮನ್ನಾ ಮತ್ತು ಸ್ಥಳೀಯ ಜಾತಿ ರಾಜಕಾರಣದ ಮೂಲಕ ಭಾವನಾತ್ಮಕ ಬೆಂಬಲವನ್ನ ಗಳಿಸ್ತಾ ಇದ್ರು. ಆದ್ರೆ ಇದು ಸಮ್ಮಿಶ್ರ ಸರ್ಕಾರದ ದುರ್ಬಲತೆಯಿಂದ ಕೂಡಿತ್ತು. ಆದರೆ ಈಗ ಇವರು ಆತ್ಮ ನಿರ್ಭರ ಭಾರತದಂತಹ ರಾಷ್ಟ್ರೀಯ ಆರ್ಥಿಕ ಗುರಿಗಳಿಗೆ ಹೊಂದಾಣಿಕೆಯಾಗುವ ಕೈಗಾರಿಕಾ ನೀತಿಗಳನ್ನು ರೂಪಿಸುವ ಅಧಿಕಾರವನ್ನ ಹೊಂದಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಹೀನಾಯ ಸೋಲು ಕೇವಲ 19 ಸ್ಥಾನಗಳಿಗೆ ಪಕ್ಷದ ಅಸ್ತಿತ್ವದ ಕುರಿತು ಪ್ರಾದೇಶಿಕ ನಾಯಕತ್ವದ ಮೇಲೆ ತೀವ್ರ ಒತ್ತಡವನ್ನ ಹೇರಿತ್ತು. ಈ ಸೋಲಿನ ನಂತರ ಜೆಡಿಎಸ್ಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯವನ್ನ ಎದುರಿಸಲು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಲವಾದ ಮೈತ್ರಿಯ ಅವಶ್ಯಕತೆ ಇತ್ತು. ಕಾಂಗ್ರೆಸ್ ಪಕ್ಷವು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ರಾಮನಗರ, ಚನ್ನಪಟ್ಟಣ ಮತ್ತು ಮಾಗಡಿಯಂತಹ ಜೆಡಿಎಸ್ನ ಭದ್ರಕೋಟೆಗಳಲ್ಲಿ ಪ್ರಾಬಲ್ಯವನ್ನ ಸಾಧಿಸಲು ತಂತ್ರಗಳನ್ನು ಹೆಣಿತಾ ಇತ್ತು. ಇದು ಜೆಡಿಎಸ್ ಪರದಾಡುವಂತೆ ಮಾಡಿತ್ತು. ಈ ಸನ್ನಿವೇಶದಲ್ಲಿ ರಾಷ್ಟ್ರೀಯ ಪಕ್ಷದೊಂದಿಗೆ ಮೈತ್ರಿಯನ್ನ ಮಾಡಿಕೊಳ್ಳುವುದು ಜೆಡಿಎಸ್ಗೆ ಅತ್ಯವಶ್ಯಕ, ಅನಿವಾರ್ಯ ರಾಜಕೀಯ ರಕ್ಷಣಾತ್ಮಕ ಛತ್ರಿಯಾಗಿ ಕಾರ್ಯನಿರ್ವಹಿಸಿತು. ಬಿಜೆಪಿಯೊಂದಿಗಿನ ಮೈತ್ರಿಯು ಜೆಡಿಎಸ್ನ ಸಾಂಪ್ರದಾಯಿಕ ಸೈದ್ಧಾಂತಿಕ ನಿಲುವಿನಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿದೆ. ಜೆಡಿಎಸ್ನ ಮೂಲಭೂತ ಸಿದ್ಧಾಂತವು ಸಾಮಾಜಿಕ, ಪ್ರಜಾಪ್ರಭುತ್ವ ಮತ್ತು ಮಧ್ಯಮ ಎಡ ಸ್ಥಾನವನ್ನ ಒಳಗೊಂಡಿತ್ತು. ಆದರೆ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಕುಮಾರಸ್ವಾಮಿಯವರು ಮುಸ್ಲಿಂ ಮತದಾರರು ತಮಗೆ ದ್ರೋಹ ಮಾಡಿದ್ದಾರೆ ಎಂದು ಆರೋಪಿಸಿ ಇನ್ನು ಮುಂದೆ ತುಷ್ಟೀಕರಣದ ರಾಜಕಾರಣ ಮಾಡದಿರುವ ಕಡೆಗೆ ಪಕ್ಷದ ನಿಲುವನ್ನು ಬದಲಾಯಿಸಿದರು. ಈ ಹೇಳಿಕೆಯು ಜೆಡಿಎಸ್ನ ಹೆಸರಿನಲ್ಲಿರುವ ಸೆಕ್ಯುಲರ್ ಪದದ ಮೇಲಿನ ಬದ್ಧತೆಯನ್ನು ದೂರ ಸರಿಸುವುದನ್ನು ಸೂಚಿಸಿತು.
ಈ ಹಿನ್ನೆಲೆಯಲ್ಲಿ ಜೆಡಿಎಸ್ನ ರಾಜ್ಯ ಅಧ್ಯಕ್ಷರಾಗಿದ್ದ ಸಿಎಂ ಇಬ್ರಾಹಿಂ ಅವರು ಪಕ್ಷದ ಹೆಸರಿನಿಂದಲೇ ಜಾತ್ಯತೀತ ಪದವನ್ನು ತೆಗೆದುಹಾಕುವಂತೆ ಬಹಿರಂಗವಾಗಿ ಆಗ್ರಹಿಸಿದ್ರು. ಇದು ಮೈತ್ರಿಯು ಪಕ್ಷದ ಮೂಲ ಗುರುತನ್ನು ಬದಲಾಯಿಸಿದೆ ಎಂಬುದಕ್ಕೆ ಪ್ರಮುಖ ಸಂಕೇತವಾಗಿದೆ. ಕುಮಾರಸ್ವಾಮಿಯವರ ವರ್ಚಸ್ಸು ಹಿಂದಿನ ರೈತಪರ ಜಾತ್ಯತೀತ ಲೇಬಲ್ಗಳಿಂದ ಹೊರಬಂದು ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿ ಏಕೀಕರಣದ ನಾಯಕನಾಗಿ ಹೊರಹೊಮ್ಮಲು ಸಿದ್ಧವಾಗುತ್ತಿದೆ. 2023ರ ಚುನಾವಣಾ ಸೋಲಿನ ನಂತರ ಕುಮಾರಸ್ವಾಮಿಯವರ ವಿಶ್ವಾಸಾರ್ಹತೆ ಕುಸಿದಿತ್ತು. ಆದರೆ ಈ ಹೊಸ ಸೈದ್ಧಾಂತಿಕ ನಿಲುವು ಇವರನ್ನು ಬಿಜೆಪಿಯ ಕೋರ್ ಮತದಾರರಿಗೆ ಸ್ವೀಕಾರಾರ್ಹರನ್ನಾಗಿ ಮಾಡಿ ರಾಷ್ಟ್ರೀಯ ಅಧಿಕಾರವನ್ನು ಪಡೆಯುವ ಮಾರ್ಗವನ್ನು ಸುಗಮಗೊಳಿಸಿತು. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟವು ಅನುಕೂಲಕರ ಸಹಭಾಗಿತ್ವ ಎಂಬ ವಿಶ್ಲೇಷಣೆಯನ್ನು ಪಡೆದುಕೊಂಡಿತ್ತು. ಮೈತ್ರಿಯ ಪ್ರಾಥಮಿಕ ಉದ್ದೇಶವು ಕಾಂಗ್ರೆಸ್ನನ್ನು ಸೋಲಿಸುವುದು ಮತ್ತು ಚುನಾವಣೆಯಲ್ಲಿ ಪ್ರಬಲವಾದ ಒಕ್ಕಲಿಗ ಮತ್ತು ಲಿಂಗಾಯತ ಮತಬ್ಯಾಂಕ್ಗಳನ್ನು ಕ್ರೋಢೀಕರಿಸುವುದು. ಈ ಕಾರ್ಯತಂತ್ರದ ಲೆಕ್ಕಾಚಾರವು ರಾಷ್ಟ್ರೀಯ ನಾಯಕತ್ವದ ಹಂತದಲ್ಲಿಯೇ ದೃಢೀಕರಿಸಲ್ಪಟ್ಟಿತ್ತು. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಮತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮೈತ್ರಿಯನ್ನ ಅಂತಿಮಗೊಳಿಸಿದರು. ಇದು ಮೈತ್ರಿಯು ಕೇವಲ ಸ್ಥಳೀಯ ಜೋಡಣೆಯಾಗಿರದೆ ಜೆಡಿಎಸ್ನ ಪ್ರಾದೇಶಿಕ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಕೇಂದ್ರದ ಪ್ರಮುಖ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವ ಅತ್ಯುನ್ನತ ರೂಪವಾಗಿದೆ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿ 18ನೇ ಲೋಕಸಭೆಯ ಸದಸ್ಯರಾದರು. ಈ ಗೆಲುವು ಜೆಡಿಎಸ್ನ ಹೀನಾಯ ಸೋಲಿನ ನಂತರ ಇವರ ವೈಯಕ್ತಿಕ ರಾಜಕೀಯ ಜೀವನಕ್ಕೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಇವರ ಕುಟುಂಬದ ಪ್ರಭಾವಕ್ಕೆ ಮಹತ್ವದ ಪುನರ್ಜೀವವನ್ನೇ ನೀಡಿತು. ಚುನಾವಣಾ ಫಲಿತಾಂಶಗಳು ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಮತಗಳ ಕ್ರೋಢೀಕರಣವು ಎನ್ಡಿಎ ಪರವಾಗಿ ನಡೆದಿದೆ ಎಂಬುದನ್ನು ದೃಢಪಡಿಸಿತು. ಈ ಫಲಿತಾಂಶವು ಮೈತ್ರಿಯ ಹಿಂದಿನ ಕಾರ್ಯತಂತ್ರದ ಲೆಕ್ಕಾಚಾರಗಳನ್ನು ಸಮರ್ಥಿಸಿ ಕುಮಾರಸ್ವಾಮಿಯವರ ಗೆಲುವು ಮತ್ತು ಒಕ್ಕಲಿಗ ಮತ ಕ್ರೋಢೀಕರಣದ ಯಶಸ್ಸು ಒಂದು ಕಡೆ ಇವರ ಕಾರ್ಯತಂತ್ರವನ್ನು ಸಮರ್ಥಿಸಿದರೆ, ಅದೇ ಸಮಯದಲ್ಲಿ ಇದು ಕೇಂದ್ರದಲ್ಲಿ ಮಂತ್ರಿ ಸ್ಥಾನಕ್ಕೆ ದಾರಿಯನ್ನ ಮಾಡಿಕೊಡ್ತು. ಕೇಂದ್ರ ಸಚಿವರಾದ ನಂತರ ಕುಮಾರಸ್ವಾಮಿಯವರ ಗಮನವು ಮೈತ್ರಿ ರಾಜಕಾರಣದಿಂದ ಆಡಳಿತಾತ್ಮಕ ಕಾರ್ಯಕ್ಷಮತೆಯತ್ತ ಬದಲಾಗಿದೆ. ಇವರು ರಾಷ್ಟ್ರವ್ಯಾಪಿ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಉದ್ಯೋಗ ಸೃಷ್ಟಿಸಲು ಗಮನಹರಿಸುವುದಾಗಿ ಘೋಷಿಸಿದರೆ, ಈ ನಿಟ್ಟಿನಲ್ಲಿ ಒಂದು ವಾರದೊಳಗೆ ಬ್ಲೂ ಪ್ರಿಂಟ್ ಅನ್ನು ರೂಪಿಸಲು ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಯವರ ವರ್ಚಸ್ಸು ಬಿಜೆಪಿ ಮೈತ್ರಿ ಮತ್ತು ಕೇಂದ್ರ ಸಚಿವ ಸ್ಥಾನದ ನಂತರ ಒಂದು ಸ್ಪಷ್ಟವಾದ ಸ್ಥಿತ್ಯಾಂತರವನ್ನು ಕಂಡಿದೆ. ಈ ಪರಿವರ್ತನೆಯು ಪ್ರಾದೇಶಿಕ ರಾಜಕೀಯದ ಅಸ್ಥಿರತೆ ಮತ್ತು ಭಾವನಾತ್ಮಕ ನಿಲುವುಗಳಿಂದ ಹೊರಬಂದು ಸೈದ್ಧಾಂತಿಕವಾಗಿ ಬಿಜೆಪಿಯೊಂದಿಗೆ ಏಕೀಕರಿಸಿದೆ. ಆಡಳಿತಾತ್ಮಕವಾಗಿ ಪ್ರಬಲವಾದ ಮತ್ತು ರಾಷ್ಟ್ರೀಯ ಆರ್ಥಿಕ ನೀತಿಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪಾತ್ರಕ್ಕೆ ಬದಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಬಿಜೆಪಿಯೊಂದಿಗೆ ಮುಂದುವರಿಯುತ್ತಾ ಅಥವಾ ಎನ್ಡಿಎ ಕೂಟದಿಂದ ಹೊರಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್